ಪ್ರಶ್ನೆ. 6.2 lakh crore ಡಿಫೆನ್ಸ್ ಮಿನಿಸ್ಟ್ರಿಗೆ, ಅದರಲ್ಲಿ ತುಂಬ ಕಾಸು ಬೆಂಗಳೂರಿಗೆ ಬರುತ್ತೆ. ಅದು HAL, ಮ್ಯಾನುಫ್ಯಾಕ್ಚರಿಂಗ್ ತೇಜಸ್ ಪ್ಲೇನ್ಸು. 2.78 lakh crore ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಕರ್ನಾಟಕದಲ್ಲೂ ತುಂಬ ಹೈವೇಗಳು ಇನ್ನೂ ಪೆಂಡಿಂಗ್ ಇದೆ, ಕೆಲಸ ನಡೀತಿದೆ. 2.5 ಲಕ್ಷ ಕೋಟಿ ರೂಪಾಯಿ ರೈಲ್ವೇಸ್ಗೆ. 40,000 ವಂದೇ ಭಾರತ್ ಬೋಗಿಗಳು ಕರ್ನಾಟಕದ ಮಧ್ಯದಲ್ಲೇ ಹೋಗುತ್ತೆ, ಕರ್ನಾಟಕಕ್ಕೆ ಬರುತ್ತೆ ಇವೆಲ್ಲ. 2 ಲಕ್ಷ ಕೋಟಿ ರೂಪಾಯಿ ಕನ್ಸ್ಯೂಮರ್ ಅಫೇರ್ಸ್, ಫುಡ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ರೂರಲ್ ಡೆವಲಪ್ಮೆಂಟ್ 1.7 lakh crore. ಬೆಂಗಳೂರಿಗೆ ಸ್ಪೆಸಿಫಿಕ್ಲಿ ನೀವು ಸ್ಟಾರ್ಟಪ್ ಬಗ್ಗೆ ಮಾತಾಡಿದ್ರೆ, ಆಂಟ್ರಪ್ರೆನ್ಯೂರ್ಸ್ ಬಗ್ಗೆ ಮಾತಾಡಿದ್ರೆ, ಈಗ 1 ಲಕ್ಷ ಕೋಟಿ ರೂಪಾಯಿ ಈಗ ಒಂದು ರಿಸರ್ಚ್ ಆ್ಯಂಡ್ ಇನೋವೇಷನ್ ಅಂತ ಸೈಡ್ಗೆ ಇಟ್ಟಿದ್ದಾರೆ. ಅದರಲ್ಲಿ ಹೆಚ್ಚು ಬರುತ್ತೆ ಕರ್ನಾಟಕಕ್ಕೆ. 50 ವರ್ಷ ಅದು. ಇಲ್ಲ, ಇದು ಇಂಟ್ರೆಸ್ಟ್ ಫ್ರೀ ಲೋನ್ ಅಲ್ಲ, ಇದು ಇಂಟ್ರೆಸ್ಟ್ ಫ್ರೀ ಲೋನ್ ಅಲ್ಲ. ಇದು ನಿಮ್ದು ಪೊಲಿಟಿಕಲ್ ವ್ಯೂ, ಅವ್ರದ್ದು ಅವ್ರದ್ದು ಒಂದು ವ್ಯೂ ತಗೋಣ. ಅದು ಕರ್ನಾಟಕಕ್ಕೆ ಬರಲ್ಲ ಅನ್ನೋದು ಒಂದು ತಪ್ಪಾಗುತ್ತಾ? ಯಾಕಂದರೆ ಈಗ ನೋಡಿ, 5 ಕೋಟಿ ಲಖಪತಿ ದೀದಿ ಅಂತ ಒಂದು ಸ್ಕೀಮ್ ಇದೆ. ಅದು ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೋ ಹೆಂಗಸರು ಅವ್ರಿಗೂ ಬರುತ್ತೆ ಇವೆಲ್ಲ ಸ್ಕೀಮ್ಸು ಅಲ್ವಾ? ಬಟ್ ಈ ಸೆಂಟಿಮೆಂಟ್ ಇದೆಯಲ್ಲ, ಇದು ನೋಡಿ, ಇವಾಗ ನಾನು ಒಬ್ಬ ಕನ್ನಡಿಗನೇ, ನಾನು ಕೇಳ್ಬೋದು, ಚರ್ಚೆ ಮಾಡ್ಬೋದು ನಾವು. ಬಟ್ ಈ ಥರ ದಕ್ಷಿಣ ಭಾರತ ಒಂದು ಹೊಸ ರಾಷ್ಟ್ರ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದಾಗ ಅದು ನಿಮಗೇನು ಅನಿಸುತ್ತೆ? ನೋಡಿ, ಮೊದಲನೇದಾಗಿ ಇವತ್ತು ಸಂಸದ DK ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ಪ್ರಬುದ್ಧತೆಯ ಹೇಳಿಕೆ. ಇದನ್ನು ಯಾರ್ಯಾರು ಯಾವ್ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಬೇಜವಾಬ್ದಾರಿತನದ ಆ್ಯಂಗಲ್ಗಳಲ್ಲೇ ನೋಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷಗಳು ಕಾಮನ್ ಆಗಿ ರಾಜಕೀಯ ಆ್ಯಂಗಲಲ್ಲಿ ನೋಡೋದು ಸರ್ವೇ ಸಾಮಾನ್ಯ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಇದೇ ಕೆಲವು ವರ್ಷಗಳ ಮುಂಚೆ, ಅಂದರೆ 2-3 ವರ್ಷಗಳ ಮುಂಚೆ, ಇದೇ ಪಕ್ಕದ ಸ್ಟಾಲಿನ್ ಅವರು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ಹಾಗಾಗಿ ನಾವು ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡುವಂಥ ಕಾಲ ಹತ್ತಿರ ಬರ್ತಾ ಇದೆ ಅಂತ ತಿಳ್ಕೊತೀನಿ. ಆ ಥರದ್ದೇನಾದ್ರು ಆಯಿತು ಅಂದರೆ ಅದನ್ನು ನಾನು ಲೀಡ್ ಮಾಡ್ತೀನಿ ಅಂತೇಳಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದರು. ಈ ವಿಚಾರವಾಗಿ ತಮಿಳುನಾಡಲ್ಲಿ ಯಾವ ಮಟ್ಟಕ್ಕೆ ಚರ್ಚೆ ನಡೀತು ಗೊತ್ತಾ? ಒಬ್ಬ ವಿರುದ್ಧ ಮಾತಾಡಲಿಲ್ಲ. ಇಡೀ ತಮಿಳುನಾಡು ಮಾಧ್ಯಮ ಅವ್ರ ಪರ ನಿಲ್ತು. ಹೌದು, ತಮಿಳುನಾಡಿಗೆ ತೊಂದರೆ ಆಗ್ತದೆ, ತಮಿಳುನಾಡು ಪರ ನಿಲ್ಲಬೇಕಾಗಿದೆ ಅನ್ನುವಂಥದ್ದು ಮಾಧ್ಯಮಗಳು ನಿಲ್ತು. ಮತ್ತು ಅವ್ರವ್ರ ಪಾರ್ಟಿಗಳ ಕಚ್ಚಾಟ ನೀವು ನೋಡಿದ್ದೀರಿ. ಅವ್ರ ಸೀರೆಯನ್ನು ಇವ್ರು ಹೇಳಿತಾರೆ, ಇವ್ರ ಪಂಚೆಯನ್ನು ಅವ್ರು ಹೇಳಿತಾರೆ. ಆದರೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಎಲ್ಲರೂ ಸ್ಟಾಲಿನ್ ಜೊತೆ ನಿಂತ್ಕೊಂಡ್ರು. ಹೌದು, ತಮಿಳುನಾಡಿಗೆ ಅನ್ಯಾಯ ಆಗ್ತಾ ಇದೆ, ನಾವು ತಮಿಳುನಾಡಿನ ಪರ ನಿಂತ್ಕೊಂತೀವಿ ಅಂತಂದರು. ಆದರೆ ಇವತ್ತು ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರ ಮನೆ ಅಭಿವೃದ್ಧಿ ಮಾಡಿ ಅಂತೇನು ಹೇಳಿಲ್ವಲ್ಲ. DK ಸುರೇಶ್ ಅವ್ರು ಕೊಟ್ಟಿರುವಂಥ ಹೇಳಿಕೆ ಈ ನಾಡಿನ ಪರವಾಗಿ. ಇದು ಇವತ್ತಿಂದಲ್ಲ, ನಾಟ್ ಓನ್ಲಿ ಇನ್ ಕಾಂಗ್ರೆಸ್, BJP ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲೂ ಇದೇ ರೀತಿ ಅನ್ಯಾಯ ಆಗಿದೆ. ಇದೇ ರೀತಿ BJPಯವರು ಕೂಡ, ನಾನು ಕಾಂಗ್ರೆಸ್ BJP ಆ್ಯಂಗಲಲ್ಲಿ ಮಾತಾಡೋದಿಲ್ಲ, ಇದೇ ರೀತಿ ಕಾಂಗ್ರೆಸ್ ಅವರು ಕೂಡ ಖಂಡಿಸಿದ್ದಾರೆ, BJPಯವರು ಕೂಡ ಖಂಡಿಸಿದ್ದಾರೆ. BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಕೂಡ BJP ಪರ ಮಾತಾಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ. ನಿಮಗೆ ಯಾಕೆ ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಣೋದಿಲ್ಲ? ಹರೀಶ್ ಅವರೇ, ನನಗೆ ತಮಿಳುನಾಡು ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಕರ್ನಾಟಕದಲ್ಲಿ ಪ್ರತಿನಿತ್ಯ ಶಾಲೆಗೆ ಹೋಗೋ ಮಗು ಜೈ ಭಾರತ ಜನನೀಯ ತನುಜಾತೆ, ಭಾರತ ಜನನೀಯ ತನುಜಾತೆ ಅಂದ್ರೆ ಭಾರತ ತಾಯಿಯ ಮಗಳು, ಮಗ. ಸಮಸ್ಯೆ ಅಲ್ಲ ಅಂದ್ರೆ ಕರ್ನಾಟಕದ ಅನ್ಯಾಯವೋ ಮತ್ತೊಂದು ಸಪರೇಟ್ ಚರ್ಚೆ. ನನ್ನ ಪ್ರಶ್ನೆನೇ ಕಂಪ್ಲೀಟ್ ಆಗಿಲ್ಲ. ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆಯಾ, ಅದನ್ನ ಒಕ್ಕೊರಲಿನಿಂದ ಖಂಡಿಸೋಕೆ ಬೇರೆನೇ ವಿಧಾನ ಇರುತ್ತೆ. ದೇಶ ಒಡೆದು ಬಿಡಬೇಕು, ಪ್ರತ್ಯೇಕ ರಾಜ್ಯ ಆಗ್ಬಿಡ್ಬೇಕು, ಪ್ರತ್ಯೇಕ ರಾಷ್ಟ್ರ ಆಗ್ಬಿಡ್ಬೇಕು, ಪ್ರತ್ಯೇಕ 16ನೇ ವೇತನ ಆಯೋಗ ಬಂದ ಸಂದರ್ಭದಲ್ಲಿ, ಇನ್ ಕೇಸ್ ಏನಾದ್ರೂ ಆರ್ಥಿಕ ಬಂದ ಸಂದರ್ಭದಲ್ಲಿ ಆಗ್ತಾ ಇರುವ ಅನುದಾನ ಹಂಚಿಕೆಯ ಅಸಮತೋಲನ ಸರಿ ಹೋಗದೆ ಹೋದ್ರೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡಬೇಕಾಗತ್ತೆ ಅಂತ ಸಂದರ್ಭ ಬರುತ್ತೆ. ಎಕ್ಸಾಕ್ಟ್ಲಿ ಇದೆ. ಅಲ್ಲಿ ಟೆಕ್ಸ್ಟ್ ಅಲ್ಲೂ ಹಾಕ್ತಾ ಇದೀವಿ, ಗಮನಿಸಿ. ಟೆಕ್ಸ್ಟ್ ಅಲ್ಲೂ ಹಾಕ್ತಾ ಇಲ್ಲ, ಅವರು ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಿರೋದು ಸತ್ಯ. ಆದರೆ ಅವರು ಹೇಳ್ತಿರುವಂಥ ಪದಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನೀವೇನಾದರೂ ನಮ್ಗೆ ಇದೇ ರೀತಿ ಅನ್ಯಾಯ ಮಾಡ್ತಾ ಇದ್ರೆ, ಏನು ಉತ್ತರ ಭಾರತದ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಪ್ರತ್ಯೇಕ ರಾಜ್ಯ ಕೇಳುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವ ಪದಕ್ಕೂ ನಾವು
ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇಡ್ತಾ ಇದೀವಿ ಅನ್ನೋ ಪದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಮೇಡಮ್? ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ, ಹೌದು. ನಮಗಿಲ್ಲ ಉದ್ದೇಶ, ಅವ್ರು ಮಾಡ್ತಾ ಇದ್ದಾರೆ. ಹೌದು, ಉತ್ತರ ಭಾರತದ ರಾಜಕಾರಣಿಗಳು ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾ ಇದ್ದಾರೆ ಕರ್ನಾಟಕವನ್ನ? ನಮಗೆ 4 ಲಕ್ಷಕ್ಕೂ ಹೆಚ್ಚು 4 ಲಕ್ಷ ಕೋಟಿ ಹೆಚ್ಚು ತೆರಿಗೆ ನಾವು ಕಟ್ತೀವಿ. ನಮಗೆ ಬರೋದೆಷ್ಟು? ಕೇವಲ 50,000 ಕೋಟಿ. 4 ಲಕ್ಷ ಕೋಟಿಯಲ್ಲಿ 50,000 ಕೋಟಿಯಲ್ಲಿ, ಅದರಲ್ಲಿ 50,000 ಕೋಟಿ ನಮಗೆ ಬರಬೇಕಾದಂತ ಏನು ಪಾಲಿನ ಜೊತೆಗೆ ಕಾಂಪೋಸಿಷನ್ ಏನಿದೆ ಅದು ಎರಡೂ ಸೇರಿ ಬರುವಂತದ್ದು 50,000 ಕೋಟಿ. ಇನ್ನೊಂದು ಚಿಕ್ಕ ಕ್ಲಾರಿಫಿಕೇಶನ್ ನಿಮ್ಮಿಂದ ತಗೊಂಡು ಅದನ್ನ ಮಧು ಅವರಿಗೆ ಟಾಸ್ ಮಾಡ್ತೀನಿ. ನೀವು ಹೇಳ್ದ ಹಾಗೆ ಡಿ ಕೆ ಸುರೇಶ್ ಅವರ ಉದ್ದೇಶ ಏನು ಅಂತ ಹೇಳಿ ನೀವು ವಿಶ್ಲೇಷಣೆ ಮಾಡಿದ ಹಾಗೆ, ಉತ್ತರ ಭಾರತದ ರಾಜಕಾರಣಿಗಳು ಅಥವಾ ಯಾರು ಸರ್ಕಾರದ ಭಾಗವಾಗಿದ್ದಾರೆ ಅವರು ಅನ್ನೋದು ಓವರ್ ಆಲ್ ಎಲ್ಲಾ ಪಕ್ಷದವರಿಗೆ ಸೇರಿ ಹೇಳ್ತಕ್ಕಂಥ ಅಥವಾ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಉತ್ತರ ಭಾರತದ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾ? ಡಿ ಕೆ ಶಿವಕುಮಾರ್ ಬದ್ಧತೆಯನ್ನ ನಾನು ಮೆಚ್ತೀನಿ, ಅವರ ತಾಕತ್ತನ್ನ ಮೆಚ್ತೀನಿ. ಇವತ್ತು ಅವ್ರ ಪಾರ್ಟಿ ಕೇವಲ ಕರ್ನಾಟಕದಲ್ಲಿ ಇಲ್ಲ, ಉತ್ತರ ಭಾರತದಲ್ಲೂ ಇದ್ದಾರೆ. ಉತ್ತರ ಭಾರತದಲ್ಲೂ ಕಾಂಗ್ರೆಸ್ ಇದೆ, ಇನ್ಕ್ಲೂಡ್ ಮಾಡ್ಕೊಂಡೆ ಅವ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ನನಗೊಂದು ಪ್ರಶ್ನೆ ಬದ್ಧತೆ ತೋರಿಸಿದ್ದಾರೆ ಇವತ್ತು. ಒಂದು ಪ್ರಶ್ನೆ ಕೇಳಿಲಿ. ಇಲ್ಲ, ನಿಮಿಷ. ಓಕೆ, ಓಕೆ, ನಿಮ್ಮನ್ನೇ ಕೇಳ್ತೀನಿ. ನಾಗೇಂದ್ರ ಅವರೇ, ಹರೀಶ್ ಅವ್ರು ಹೇಳೋ ಮಾತಲ್ಲೂ ಒಂದು ಸತ್ಯ ಅಂತೂ ಇದೆ. ನೀವು ಈಗ ನೋಡಿದ್ರೆ 2023 ಮೇ, ಅದಕ್ಕಿಂತ ಮುಂಚೆ ಇದ್ದಿದ್ದು BJP ಸರ್ಕಾರ. BJP ಸರ್ಕಾರ ಬಂದಿದ್ದು 2019 ಅಲ್ಲ, 19ರಿಂದ 23ವರೆಗೂ ಎಷ್ಟು ಡಿಪ್ ಆಯ್ತಂದ್ರೆ ಸೆಂಟ್ರಲ್ ಗ್ರಾಂಟು. ಆಗ BJP ಸರ್ಕಾರ ಇಲ್ಲೂ ಇತ್ತು, ಕೇಂದ್ರದಲ್ಲೂ ಇತ್ತು. ಡಬಲ್ ಎಂಜಿನ್ ಇತ್ತು. ಡಬಲ್ ಎಂಜಿನ್ ಅಲ್ಲಿ ಹರೀಶ್ ಅವ್ರು ಹೇಳೋದು ಸತ್ಯನೇ. ಯಾಕಂದ್ರೆ ಸೆಂಟ್ರಲ್ ಗ್ರಾಂಟ್ಸ್ ಏನಿತ್ತು ಅದು ಕಡಿಮೆ ಆಗ್ತಾ ಬಂತು. ನೀವು ಸ್ಟ್ಯಾಟ್ಸ್ ನೋಡಿ ಮಧುರಾವ್ ಅವರೇ, ನಿಮ್ಗೆ ಸ್ಟ್ಯಾಟ್ಸ್ ಬೇಕಾ? ನಾನು ಹೇಳ್ತೀನಿ ನಿಮ್ಗೆ. ನಮಗೆ ನ್ಯಾಯಯುತವಾಗಿ ಬರಬೇಕಾದಂತದ್ದು 1 ಲಕ್ಷ ಕೋಟಿ ಆಗಿತ್ತು. ಹೇಳ್ಬಿಡ್ತೀನಿ ಅಂತ. ಆ 1 ಲಕ್ಷ ಕೋಟಿ ಬದಲು ಬರೀ 50,000 ಕೋಟಿ ಬರ್ತದೆ. ಇದಕ್ಕೆ ಮಾತಾಡಬೇಕು. 28 ಸಂಸದರಲ್ಲಿ 26 ಜನ ಬಿಜೆಪಿ ಅವರು ಇದಾರಲ್ಲ, ಯಾಕೆ ಇವತ್ತು ಧರಣಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಅವ್ರಿಗೆ? ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ತಾಕತ್ತಿಲ್ವಾ? ಬೀದಿಯಲ್ಲಿ ನಿಂತ್ಕೊಂಡು ಕೇಸರಿ ಶಾಲು ಹಾಕೊಂಡು ಧರ್ಮದ ವಿಚಾರವಾಗಿ ಬಾಯಿ ಬಡ್ಕೊಳಕ್ಕೆ, ರಾಜ್ಯದ ವಿಚಾರ ಮಾತಾಡೋಕ್ಕಾಗೋದಿಲ್ಲ. ಹರೀಶ್ ಅವರೇ ಅವ್ರ ನಂಬರ್ ಹೇಳ್ಬಿಡ್ತೀನಿ. ನಾಗೇಂದ್ರ ನೀವು ಬರೋಕ್ಕಿಂತ ಮುಂಚೆ ಮಧು, ನಾಗೇಂದ್ರ ಅವರೇ, ಗ್ರಾಂಟ್ ಇನ್ ಏಡು ಡೆವಲ್ಯೂಷನ್ನು ಎಷ್ಟು ಕಡಿಮೆ ಆಯ್ತು ಅಂತ ಹೇಳ್ತೀನಿ ನೋಡಿ. 2022ರಲ್ಲಿ 34,500 ಕೋಟಿ ರೂಪಾಯಿ ಇತ್ತು. 2021ರಲ್ಲಿ 33,000 ಇತ್ತು. ಬಟ್ ಗ್ರಾಂಟ್ ಇನ್ ಏಡ್ ಇದೆಯಲ್ಲ, ಅದು 20,000ದಿಂದ 17,000 ಆಯಿತು, 17,000ರಿಂದ 13,000 ಆಯಿತು. ಅದು ನೀವು ಗ್ರಾಫ್ ನೋಡಿದ್ರೆ ಗ್ರಾಂಟ್ ಇನ್ ಏಡ್ದು ಅದು ಕಡಿಮೆ ಆಗ್ತಿದೆ. ಮಧು, ನೀನು ಬೇಕಾ ನೋಡಿ, ಸ್ಟಾರ್ಟ್ ಬೇಕಾ ಇಲ್ಲಿ ನೋಡಿ, ಸ್ಟಾಟ್ಸ್ ನೋಡಿ. ನೀವು ಯಾವ ಡೇಟಾ ಅದು? ಡೇಟಾ ಅಲ್ಲ, ಯಾವ ಡೇಟಾ? ದಾಖಲೆ ಕೊಡ್ತಾರೆ ನೋಡೋಣ. ಹೇಳಿ, ನಿಮ್ಮ ಕಾಲದಲ್ಲಿ ಜಾಸ್ತಿ ಬಂದಿತ್ತ? ಹೇಳ್ತೀನಿ. ಒಂದು ನಿಮಿಷ. ಸ್ವತಂತ್ರ ಬಂದ ಮೇಲೆ ಸರಿಸುಮಾರು 45 ವರ್ಷಗಳ ಕಾಲ ತಾವೇನು ದೇಶ ಆಳಿದ್ರಿ, ಅವತ್ತು ಈ ದೇಶ ಅಭಿವೃದ್ಧಿ ನೀವು ಮಾಡಿಲ್ವಾಗಾದರೆ? ಮೊದಲನೇ ಪ್ರಶ್ನೆ. ದಕ್ಷಿಣ ಭಾರತಕ್ಕೆ ನಿಮ್ಮ ಕೊಡುಗೆಗಳೇನು ಇಲ್ವಾ ಅವತ್ತಾಗಾದ್ರೆ? ಒಂದು ನಿಮಿಷ ಇರಿ, ನಾನು ಮಾತಾಡೋ ತನಕ ನನ್ನ ಸ್ಟ್ಯಾಂಡ್ ನ ಈಗ ನಾನು ಕ್ಲಿಯರ್ ಆಗಿ ಹೇಳ್ತಾ. ಹೌದು, ಇರಿ ಒಂದು ನಿಮಿಷ. ನೀವು ಮಧ್ಯದಲ್ಲಿ ಮಾತಾಡಬೇಡಿ. ನಾನು ಮಾತಾಡಿಲ್ಲ. ಅಲ್ಲಲ್ಲ, ಕನ್ನಡಿಗ ಅಂತಕ್ಕಂಥದ್ದಲ್ಲ. ಯಾರ್ದು ಹೊಣೆ ಇದ್ರ ಬಗ್ಗೆ ರೀ ಒಂದು ನಿಮಿಷ ಹೇಳೋ ತನಕ ನಾನು ಮಾತಾಡುವಾಗ 2 ನಿಮಿಷ ಸುಮ್ಮನೆ ಇರಬೇಕು. ಮಾನ್ಯ ಡಿ ಕೆ ಸುರೇಶ್ ಅವರೇ, ನೀವು ಸಂಸದರಾಗಿದ್ದೀರಾ. ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಬಾರಿ ನೀವು ಈ ವಿಚಾರವಾಗಿ ಮಾತಾಡಿದ್ದೀರಾ? ಪ್ರಪ್ರಥಮವಾಗಿ ಯಾವತ್ತು ನೀವು ಇಲ್ಲಿಂದ ನಿಮ್ಮನ್ನು ಕಳಿಸಿದ್ದೇನೆ ಕಲಿಗೆ? ಒಂದು ನಿಮಿಷ. ನೀವು ಮಾತಾಡಿರ್ತಕ್ಕಂಥ ನೀವು ಉತ್ತರ ಕೊಡ್ರಿ. ಮಾತಾಡಿರ್ತಕ್ಕಂಥವ್ರು ನೀವು ಉತ್ತರ ಕೊಡ್ಬೇಕು. ಎಷ್ಟು ಬಾರಿ ಅದು ನೀವು ಹೋಗ್ತಿರೋದು? ರೇ ಪ್ರಜ್ವಲ್ ರೇವಣ್ಣ ಅವರ ಸನ್ಮಾನ್ಯ ದೇವೇಗೌಡರು 91ನೇ ವರ್ಷದಲ್ಲೂ ಕೂಡ ಕೇಂದ್ರದಲ್ಲಿ ಯಾವ ವಿಚಾರ ನೀರಾವರಿ ಯೋಜನೆಗಳ ಬಗ್ಗೆ
ತಾವು ಮಾತಾಡ್ತಾ ಇದ್ದೀರಾ. ಯಾವ್ದು ಒಂದು ದಿನ ಹೇಳ್ತಾ ನೀವು ಇದ್ದೀರಾ? ಮಾತಾಡಿದ್ದೀರಿ ಅಂದ್ರೆ ಇವಾಗ ಸನ್ಮಾನ್ಯ ಸೇರ್ಕೊಂಡು ದೇವೇಗೌಡರು ಮಾತಾಡಿರ್ತಕ್ಕಂಥದ್ದು ಬೇರೆ ವಿಷಯ ಅಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಸನ್ಮಾನ್ಯ DK ಸುರೇಶ್ ಅವರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಜನಪ್ರತಿನಿಧಿ ಆಗುವಾಗ ಅಲ್ಲಿ ಮಾತಾಡಬೇಕಾಗಿತ್ತು. ನೀವು ಕೂತ್ಕೊಂಡು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ದೇಶ ವಿಭಜನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನೆಲ್ಲ ಕೊಡಬೇಕಾಗಿದ್ದು. ನೀವು ಅವ್ರೇನಂತ ಇನ್ನೂ ಒಂದು ಮಾತು ಹೇಳ್ತಿದ್ರೆ ಮೇಡಮ್, ನೀವು ಕೂಡ ಒಂದು ವಿಚಾರ ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. 26 ಜನ ಎಂಪಿಗಳು ಗುಲಾಮರಾದ್ರೆ ಭಾಷೆ ಬಗ್ಗೆ ಗಮನ ಇರಲಿ. ವಿಷಯಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತು ಜನಗಳ ಅಭಿಪ್ರಾಯ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಯಾವ ಜನ ಅವ್ರ ಹತ್ರ ಹೋಗಿ ಅಭಿಪ್ರಾಯ ಕೊಟ್ಟಿದ್ದಾರೆ? ಯಾರೇ ನಿಮ್ ಮುಂದೆ ಕೊಟ್ಟಿರೋರು? ಬಹಿರಂಗ ಪಡಿಸ್ರಿ ನೀವು. ಸುಳ್ಳು ಮಾತನ್ನ ಹೇಳ್ಕೊಂಡು ಕೆಲಸ ಮಾಡಬಾರ್ದು ನೀವು. ಸುಳ್ಳು ಮಾತನ್ನ ಯಾರು ಹೇಳಿರ್ತಕ್ಕಂಥ ನಿಮಗ್ ತಾಕತ್ತಿದ್ರೆ ಯಾವ ಜನ ನಿಮ್ ಮುಂದೆ ಮಾತಾಡಿದ್ರೆ ಅಂತಕ್ಕಂಥದ್ರೆ ಪ್ರಶ್ನೆ ಇಲ್ಲ. ಶ್ರೀಮಾನ್ ದೇವೇಗೌಡರು ಪದೇ ಪದೇ ಪಾರ್ಲಿಮೆಂಟ್ ಅಲ್ಲಿ ದಕ್ಷಿಣ ಭಾರತ ವಿಚಾರಗಳಲ್ಲಾಗಿರ್ಬೋದು, ನೀರಾವರಿ ವಿಚಾರಗಳಲ್ಲಾಗಿರ್ಬೋದು ಹಗಲು ರಾತ್ರಿ ಮಾತಾಡಿದ್ದಾರೆ. ಆವತ್ತು ಕೂಡ ಅವ್ರ ಮಾತಿಗೆ ಬೆಲೆ ಕೊಟ್ಟು ನೀರಾವರಿ ಯೋಜನೆಗಳ ಬಗ್ಗೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆವತ್ತು ನೀರಾವರಿ ಯೋಜನೆಗಳ ಬಗ್ಗೆ ನಿಮ್ ಕೈಲಿ ಮಾಡಕ್ಕಾಗಿಲ್ಲ. ಗಮನದಲ್ಲಿರ್ಲಿ. ನೀವು ಕರ್ನಾಟಕ ದ್ರೋಹ ಮಾಡಿಲ್ವಾ? ಹಾಗಾದ್ರೆ ಆಯ್ತು ನಾಗೇಂದ್ರ ಮಧು ಅವ್ರ ಸ್ಪಷ್ಟನೆ ಕೊಡ್ಬೇಕು. ಭಾಷೆ ಬಗ್ಗೆ ಗಮನ ಕೊಡಿ ಸರ್. ಭಾಷೆ ಬಗ್ಗೆ ಗಮನ ಕೊಡಿ. ಜನ ನೋಡ್ತಿರ್ತಾರೆ ಸರ್. ಜಡ್ಜ್ ಮಾಡೋದು ನಿಮ್ ಭಾಷೆಯಿಂದ ನಿಮ್ಮ ಜಡ್ಜ್ ಮಾಡ್ತಾರೆ ಜನ. ಭಾಷೆ ಬಗ್ಗೆ ಆಯ್ತು ಸರ್. ಮಧುವೇಂದ್ರ ಅವ್ರ ಸರ್ ನಾಗೇಂದ್ರ ಕೇಳಿಸಲ್ಲ ಜನರಿಗೆ. ನೀವು ಅವರು ಆ ರೀತಿ ಭಾಷೆಗಳು ಮಾತಾಡಬಾರ್ದು. ವಿಚಾರಗಳ ವಿನಿಮಯ ಮಾಡಿ ಆಯ್ತಾ? ವಿಚಾರಗಳು ಮಾತಾಡಿ. ಮಧು ಇನ್ನೊಂದು ಪಾಯಿಂಟ್. ಮಧು 23% ಇತ್ತು 2016 ಈಗ 17% ಆಗಿದೆ. ಕರ್ನಾಟಕಕ್ಕೆ ಬರಬೇಕಿತ್ತು 76,000 ಕೋಟಿ. 20,000 ಕೋಟಿ ಕಟ್ಟಾಗಿ